ಆ ಗುತ್ತಿಗೆದಾರನಿಗೆ ಎಲ್ಲ ದುಡ್ಡು ಕೊಟ್ಟರು ಕೂಡ ಒಂದೇ ವರ್ಷಕ್ಕೆ ರಸ್ತೆ ಹಾಳಾಗುತ್ತಂದ್ರೆ ದುಡ್ಡು ಏನು ಯಾರ ಮನೆಯಿಂದ ತಂದಿದ್ದಲ್ಲ, ನಮ್ಮ ಹಣ, ನಮ್ಮ ಟ್ಯಾಕ್ಸ್ನ ಹಣ, ಬಡವರ ಟ್ಯಾಕ್ಸ್ನ ಬೆವರಿನ ಹಣವನ್ನ ಆ ರಸ್ತೆ ಕೊಟ್ಟಿದ್ದಾರೆ. ಅವುಗಳನ್ನ ಸುಮ್ಮನೆ ವ್ಯರ್ಥವಾಗೋಕೆ ಬಿಡಬೇಡಿ. ಜನಸಾಮಾನ್ಯರೇ, ಈ ಸರ್ಕಾರಗಳು ಏನೂ ಮಾಡಿಸ್ತಾ ಇದ್ದಾರಲ್ಲ, ರಸ್ತೆ, ಚರಂಡಿ, ನೀರು, ಕರೆಂಟು, ಇವುಗಳನ್ನೆಲ್ಲ ಮಾಡಿಸ್ತಾ ಇದ್ದೀವಿ, ಎಲ್ಲ ಫ್ರೀಯಾಗಿ ಕೊಡ್ತಾ ಇದೀವಿ. ಯಾರು ಯಾರ ಮನೆಯಿಂದ ತಂದು ಕೊಡ್ತಾ ಇಲ್ಲ. ಸಿಂಪಲ್ ಲಾಜಿಕ್, ಯಾರು ಯಾರ ಮನೆಯಿಂದ ತಂದು ಕೊಡ್ತಾ ಇಲ್ಲ. ಪ್ರತಿಯೊಬ್ಬ ಬಡವನ, ಪ್ರತಿಯೊಬ್ಬ ಉದ್ಯಮಿಯ, ಪ್ರತಿಯೊಬ್ಬ ಭಾರತೀಯನ, ಪ್ರತಿಯೊಬ್ಬ ಕನ್ನಡಿಗನ ತೆರಿಗೆ ಹಣದಲ್ಲಿ ಅವ್ರು ನಮಗೆ ಕೊಡ್ತಾ ಇದ್ದಾರೆ. ಅವ್ರೇನು ನಮಗೆ ಭಿಕ್ಷೆ ಕೊಡ್ತಾ ಇಲ್ಲ, ನಮ್ಮ ತೆರಿಗೆ ಹಣದಲ್ಲಿ ನಮ್ಮ ಕೆಲಸ ಮಾಡಿಸ್ತಾ ಇದ್ದಾರೆ. ಅವ್ರು ಯಾರು ದೇವರುಗಳಲ್ಲ, ಜನಪ್ರತಿನಿಧಿಗಳು, ಅಧಿಕಾರಿಗಳು ದೇವರಲ್ಲ, ಅವರು ನಮ್ಮ ನೌಕರರು. ಈ ಮೈಂಡ್ ಸೆಟ್ಟಿಗೆ ಬರಬೇಕು. ಜನರು ಯಾವಾಗ ಎಲ್ಲಿ ತನಕ ಎಚ್ಚೆತ್ತುಕೊಳ್ಳುವುದಿಲ್ವೋ ಅಲ್ಲಿಯ ತನಕ ಅವರು ನಮ್ಮನ್ನ ಗುಲಾಮರಾಗಿಯೇ ತಿಳಿತಾರೆ. ಆದರೆ ಗುಲಾಮಿ ಮನಸ್ಥಿತಿಯಿಂದ ಮತ್ತು ನಾವು ಈ ದೇಶದ ಪ್ರಜೆಗಳು ಹೆಮ್ಮೆಯಿಂದ ಬದುಕಬೇಕು. ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳಿಂದ ಕೆಲಸವನ್ನ ಮಾಡಿಸ್ಕೊಳ್ಬೇಕು. ಜನಪ್ರತಿನಿಧಿ ಆದವನು ಸಮಾಜ ಸೇವಕನಾಗಿ ಬರ್ತಾನೆ, ಆದ್ರೆ ಆಮೇಲೆ ಸಾವಿರಾರು ಕೋಟಿ ಗಳಿಸ್ತಾನೆ. ಒಬ್ಬ ಅಧಿಕಾರಿ ಸರ್ಕಾರಿ ನೌಕರಿ ಹಿಡಿಯುವಾಗ ಭ್ರಷ್ಟಾಚಾರ ರಹಿತ ಸಮಾಜವನ್ನ ನಿರ್ಮಾಣ ಮಾಡುವುದಾಗಿ ಪ್ರಬಂಧ ಬರಿತಾನೆ.